ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ. ಇವನ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ಬ್ಲಾಗ್ ಬಂದ್ಬಿಟ್ಟು ಅ ಡೇ ಇನ್ ಮೈ ಲೈಫ್ ಆಗುತ್ತೆ. ಆ್ಯಂಡ್ ಏನೇನು ಮಾಡ್ತೀವಿ ಅಂತ ಲೆಟ್ಸ್. ಆ್ಯಂಡ್ ಈ ಔಟ್ಫಿಟ್ ಆಮೇಲೆ ಕಂಪ್ಲೀಟಾಗಿ ಒಂದು ಪಿಕ್ ಹಾಕ್ತೀನಿ. ಇದು ಸ್ಪೆಷಲ್ ಥ್ಯಾಂಕ್ಸ್ ಟು ಸೋನು. ಅವಳು ನನ್ನ ಬರ್ಡೇಗೆ ಇದನ್ನ ಗಿಫ್ಟ್ ಕೊಟ್ಟಿರೋದು. ಬಿಫೋರ್ ಈ ಬ್ಲಾಗಿಂತ ಆ ಬ್ಲಾಗ್ ಬರುತ್ತೆ. ಐ ಹೋಪ್ ಎಲ್ಲರೂ ನೋಡಿರ್ತೀರಾ ಅಂತ. ಆ್ಯಂಡ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಇವತ್ತು ನನ್ನ ಬರ್ತಡೇ ಸ್ಪೆಷಲ್. ನಾನು ಇಷ್ಟಪಡ್ತೀನಿ ಅಂತ ಪಲಾವ್ ಮಾಡ್ತವ್ರೆ ನಮ್ಮಮ್ಮ. ಇಲ್ಲಿ ನೋಡಿ, ನಿಮ್ಮ ಮಗಳಿಗೆ ಈಗ 23 ವರ್ಷ. ಏನು ಅನಿಸ್ತಿದೆ? ಮದುವೆ ಆಗ ವಯಸ್ಸು ಬಂದಿದೆ, ಮದುವೆ ಮಾಡಬೇಕು ಅನ್ನಿಸ್ತೈತೆ. ಇದೊಂದು ಟಾಪಿಕ್ ಬಿಟ್ಟು ಬೇರೆದು ಹೇಳಿ. ಅದೊಂದೇ ಟಾಪಿಕ್ ಇರೋದು. ಈಗ ಹುಡುಗ ಹುಡುಕ್ಬೇಕು, ಬರೋ ವರ್ಷ ಮದುವೆ ಮಾಡಬೇಕು. ಇಲ್ಲ ಗೈಸ್, ನಮ್ಮಮ್ಮಂಗೆ ಆ ಥರ ಎಲ್ಲ ಆಸೆ ಇಲ್ಲ. ಸುಮ್ಮನೆ ಇದು ಬ್ಲಾಗ್ ಹೇಳ್ತಿರೋದು. ನಿಮಗೆ ಗೊತ್ತಿರಂಗೆ ಯಾವ್ದಾರು ಒಳ್ಳೆ ಹುಡುಗ ಇದ್ರೆ ಹೇಳಿ. ನನ್ನ ಮದುವೆ ಆದರೆ ಒಬ್ರನ್ನೇ ಆಗೋದು. ಒಬ್ರಿಗೆ ಆಗೋದು ಎಲ್ಲರೂ ಮದುವೆ, ಇದಕ್ಕಾಗಲ್ಲ. ನಿಮ್ಗಳ ದೃಷ್ಟಿಲಿ ಯಾರು ಇದ್ರೆ ಬೇಕಿತ್ತ ಇದು ನನಗೆ ನೋಡಿ. ನಿಮ್ಗಳ ದೃಷ್ಟಿಲಿ ಯಾರು ಹುಡುಗ ಇದ್ರೆ ಒಳ್ಳೆ ಹುಡುಗ ಹೇಳಿ. ಈಗ ಬ್ಲಾಗಲ್ಲಿ ನಮ್ಮಮ್ಮ ಹುಡುಗ ಹುಡುಕುತ್ತೆ. ನೆಕ್ಸ್ಟ್ ಅದ್ ಬಿಟ್ಬಿಟ್ಟು ಹಿಂಗೆ ಫೈನಾನ್ಸ್ ಕೆಲ್ಸಕ್ಕೆ ಹೋಗ್ತಾವಳೆ ಮಗಳು. ಒಳ್ಳೆ ದುಡಿಲಿ. ದುಡಿಮೆ ಆಗುತ್ತೆ, ಹುಡುಗ ಲೈಫ್ ಅಲ್ವಾ. ದುಡಿಮೆ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇದು ನಮ್ಮ ಅಮ್ಮಂಗೆ ಏನು ಅಂದ್ರೆ ಮದ್ವೆದು ಒಂಥರ ಆಗುತ್ತಿದೆ. ಜೀವನ ಇಂಪಾರ್ಟೆಂಟ್ ಅಲ್ವಾ. ಲೈಫಲ್ಲಿ ಹುಡುಗಿ ಇಂಡಿಪೆಂಡೆಂಟ್ ಆಗೋದು ಇಂಪಾರ್ಟೆಂಟ್. ಇಂಡಿಪೆಂಡೆಂಟ್ ಆಗಲಿ, ದುಡಿಲಿ, ಅದು ಹುಡುಗನೂ ಇಂಪಾರ್ಟೆಂಟ್ ಅಲ್ಲ. ಸರಿ, ನಮ್ಮಮ್ಮಂಗೆ ಇನ್ನೂ ಒಂದು ಮದುವೆ ಮಾಡೋಣ ನಮ್ಮ ಅಪ್ಪನ ಜೊತೆ. 27 ಇಯರ್ ಆನಿವರ್ಸರಿ ಅಂತ ಮಾಡಿ. ಹಾಯ್. ಹಲೋ, ಹಾಯ್. ನಿಂತ್ಕೊಳ್ಳಿ. ಏನ್ ಅನ್ಸ್ತಿದೆ ನಿಮ್ಮ ಮಗಳಿಗೆ? 23 ಇಯರ್ಸ್ ಈಗ. ಗುಡ್, ಒಳ್ಳೇದಾಗ್ಲಿ. ಭಗವಂತ 3 ವರ್ಷ ಚೆನ್ನಾಗಿರ್ಲಿ. ಇನ್ನ 1 ಇಯರ್ಸ್ ಬಿಟ್ಟು ಒಳ್ಳೆ ಹುಡುಗಂಗ್ ನೋಡ್ತೀನಿ, ಮದುವೆ ಆಗ್ಲಿ, 100 ವರ್ಷ ಚೆನ್ನಾಗಿ. ಅದ್ ಬಿಟ್ಬಿಟ್ಟು ಬೇರೆದ್ ಹೇಳಿ. ಮದ್ವೆ ಬಿಟ್ಟು ಏನು ಹೇಳಕ್ ಏನು ಇಲ್ಲ, ಎಲ್ಲ ಒಳ್ಳೇದ್. ಒಳ್ಳೆ ಕಾರ್ ತಗೊಳ್ಳಿ, ಒಳ್ಳೆ ಮನೆ ತಗೊಳ್ಳಿ, ಇದೆಲ್ಲ ಹೇಳ್ಬೇಕು. ನಮ್ಮಲ್ಲಿ ಇದೆ, ಅದೆಲ್ಲ ಕಾರ್ ಇದೆ, ಸೈಟ್ಗಳಿದೆ, ಹಣ ಇದೆ, ಅದೆಲ್ಲ ಬೇಡ. ಒಳ್ಳೆ ಹುಡುಗ ಬೇಕು. ಇದನ್ ಬಿಟ್ಟು ಇವ್ರಿಬ್ರು ಏನು ಹೇಳಲ್ಲ. ಲೇಟ್ ಲತೀಫ್ಗಳು. 23 ಇಯರ್ಸ್ ಕಂಪ್ಲೀಟ್ ಆಗಿದೆ. ಜೋಗು ಆಗಿದೆ ಆಲ್ಮೋಸ್ಟ್. ನೆಕ್ಸ್ಟ್ ಮಂತ್ ಇನ್ನೊಂದು 2 ಮಂತ್ಸ್ ಅಲ್ಲಿ ಮದ್ವೆ ಬೇರೆ ಆಗ್ತಾವಳೆ. ನಾವೇ ನಮ್ಮ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದೀನಿ. ಇದನ್ನ ಈ ಬ್ಲಾಗ್ ಬರೋಕೆ ಆಲ್ಮೋಸ್ಟ್ ಇನ್ನ ಟೈಮ್ ಆಗ್ಬೋದು, ಬಟ್ ಅಫಿಷಿಯಲ್ ಆಗಿ ರಿವೀಲ್ ಮಾಡಿರೋದು ನಾನೇ. ಈಗ ಆದಷ್ಟು ಬೇಗ ಮ್ಯಾರಿಡ್ ಆಗ್ತಿದ್ದಾಳೆ. ಸಿಂಗಲ್ ಟು ಕಮಿಟೆಡ್. ನಮ್ ಗ್ರೂಪಲ್ಲಿ ಫಸ್ಟ್ ಗರ್ಲ್. ಏನ್ ಅನ್ಸ್ತಿದೆ? ಏನು ಅನಿಸ್ತಾ ಇಲ್ಲ. ಫುಲ್ ಹ್ಯಾಪಿ ಬರ್ಡೇ. ಮಿಸ್ ಮಾಡ್ಕೊಂಡ? ನಿಜ ಮಿಸ್ ಮಾಡ್ಕೊಂಡೆ. ಎಷ್ಟು? ತುಂಬಾ. ನಾವಿಬ್ರು ಸೇರ್ಸ್ ಆಗುತ್ತಲ್ಲ ಅಷ್ಟು. ಹೀಗೆಲ್ಲ ಇವಳಿಂದನೇ ನಂಗೆ ಡಬ್ಬ ತರ ಕಾಣ್ತಿರೋದು. ಮೇಕಪ್ ಏನೋ ಮಾಡಕ್ ಕೊಡ್ತಾರೆ. ಹೆಂಗ್ ಕಾಣಿಸ್ತೇನೆ. ಈಗ ನಾನು ಹೋಗ್ತಿರೋದು ದೇವಸ್ಥಾನ. ಒಂದು ಕೇಕ್ ಕಟ್ ಮಾಡಬೇಕು. ಅಲ್ಲಿ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀನಿ. ಆ್ಯಂಡ್ ಈ ಔಟ್ಫಿಟ್ ತೋರಿಸ್ತೀನಿ ಹೆಂಗಿದೆ. ಇದು ನಮ್ಮ ಅಜ್ಜಿ ಕೊಡ್ಸಿರೋದು ಬಟ್ಟೆ. ಸಕ್ಕತ್ತಾಗಿದೆ. ನಮ್ಮಮ್ಮಂಗೆ ಬೆಳಗ್ಗೆಯಿಂದ ನಂಗೆ ಬಟ್ಟೆ ತಂದಿದ್ದೀರಾ ಅಂತ ಕೇಳಿ ಸಾಕಾಗೋಯ್ತು. ಅವ್ರ ಬಟ್ಟೆ ತಂದಿಲ್ಲ ಅಂತ ಅನಿಸ್ತಿದೆ. ಇಷ್ಟೋ ತನಕ ಅನಿಸಿದೇನು ಅಂದರೆ ತಂದವ್ರೆ, ಮುಚ್ಚಿಟ್ಟವ್ರೆ, ಸಂಜೆ ಕೊಡ್ತಾರೆ ಅಂದರೆ. ಸಂಜೆನೂ ಆಗಾಯ್ತು, ಯಾವ ಬಟ್ಟೆನೂ ತಂದಿಲ್ಲ. ಏನು ಸರ್ಪ್ರೈಸು ಇಲ್ಲ ಇವರಿಂದ. ನಂಗೆ ಗೊತ್ತಾಗಿದೆ ಎಲ್ಲ ಬರೀ ಇವ್ರು ಸುಳ್ಳು ಹೇಳ್ಕೊ ಓಡಾಡ್ತಿರೋದು. ಆದ್ರೂ ನೀನ್ ಹಠ ಮಾಡಿ ತಂದಿದ್ದೀರಾ ಅಂತ ನೀನ್ ಹೇಳಿದ್ದು. ಖುಷಿ ಅಲ್ವಾ ಬಿಡಿ ನಿಮಗೆ? ಮನೇಲಿ 10 ಜೊತೆ ಬಟ್ಟೆ ಇದೆ ಹೊಸದು, ಸುಮ್ಮನೆ ಬೇರೆ ಬಟ್ಟೆ. ನಮ್ಮ ಮೀನಾನು ಅಷ್ಟೇ, ಅವಳು ಏನೋ ಸರ್ಪ್ರೈಸ್ ಕೊಡಲಿಲ್ಲ. ಯಾರು ಏನೋ ಕೊಟ್ಟಿಲ್ಲ ಗಾಯ್ಸ್. Few moments later. ಇಲ್ಲಿದ್ದಾನೆ ಸೋಮ. ಹಾಯ್. ಹೆಂಗಿದ್ಯಾ? ಸೂಪರ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.
ಎಲ್ಲಿ ನಿಮ್ಮಮ್ಮ ಅದೇ ಬೇಡ ಕರಿ ಇರಲಿ. ಷಣ್ಮಾತ್ಮ ದೇವಸ್ಥಾನ ಎಂತ ಅಂದರೆ ನಂದು ಫಸ್ಟ್ ಸ್ಯಾಲ್ರಿ ಏನು ಬರುತ್ತೆ ಅದನ್ನು ಪೂರ ನಾನು ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಅಮ್ಮ ಹರಕೆ ಮಾಡ್ಕೊಂಡಿದ್ರು. ಸೊ ಅದನ್ನ ಕೊಡೋಕ್ಕೆ ಬರ್ಡೇನೇ ಕರೆಕ್ಟ್ ಅಂತ ಯೋಚನೆ ಮಾಡಿ ಸ್ಯಾಲ್ರಿ ನನಗೆ ಇತ್ತು. ಈಗ ಕೊಡ್ತಿದ್ದೀನಿ ನನ್ನ ಫಸ್ಟ್ ಸ್ಯಾಲ್ರಿನ. ಆ್ಯಂಡ್ ಅಮ್ಮನ ವಿಷ್ ಇದು. ಮಂದಜ್ಯೇಷ್ಠಾಯ ನಮಃ ಮಹಾಗುಣಾತ್ಮನೇ ನಮಃ ಮತ್ಯಪಾವನಪಾದಾಯ ನಮಃ ಮಾಹೇಶಾಯ ನಮಃ ಛಾಯಾಪುತ್ರಾಯ ನಮಃ ಶರ್ವಾಯ ನಮಃ ಚರಸೋದಾರ್ಣಿ ಫಸ್ಟ್ ವಾಸನ ದೀಪ ಹಚ್ಚಿ ಆಮೇಲೆ ನಾವು ಇದು ನಾವು ದೀಪ ಆರಿಸಂಗೆ ಇಲ್ಲ, ಬೇರೆ ಆರ್ಸಂಗಿಲ್ಲ ನಮ್ಮಲ್ಲಿ. ನಮಗ್ ದೀಪ ಹಚ್ಚಿಸ್ಬೇಕು. ಹೌದು. ನಾವೀಗ ಏನೇ ಆಗ್ಲಿ ಈ ದೀಪನ ಹಚ್ಚಿಸ್ಬಿಟ್ಟೆ ನಾವು ನಮ್ಮ ಮಕ್ಕಳುಗಳಿಗೆ ಕೇಕ್ ಕಟ್ ಮಾಡ್ಬೇಕು ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಿಲ್ಲ. ಇವತ್ತಿನ ಜನರೇಷನ್ ಎಲ್ಲ ಬೇಜಾರಾಗಬಾರ್ದು ಅಲ್ವಾ? ದೀಪ ಹಚ್ಚಿಸ್ತೀವಿ. ದೊಡ್ಡವರಿಗೆ ಕೈ ಮುಗಿ ಒಳ್ಳೇದಾಗ್ಲಿ ಭಗವಂತ ಅಂತ ಕೈ ಮುಗಿದು ಇದನ್ನ ಹಚ್ಚಿ ಕಟ್ ಮಾಡಮ್ಮ. ದೇವಸ್ಥಾನ ಸನ್ನಿಧಾನದಲ್ಲಿ ಕಟ್ ಮಾಡೋ ಯೋಗ ಸಿಕ್ಕಿದೆ ಅಲ್ವಾ? ಹುಟ್ಟಿದಬ್ಬ ಶುಭಾಶಯಗಳು ಮಗಲಿ. ಹ್ಯಾಪಿ ಬರ್ಡೇ ಟು ಯು. ನೋಡಿ ಎಲ್ಲ ರೆಡಿ ಮಾಡ್ಕೊಂಡ್ರು. ಬೆಳಗ್ಗೆ ಹೇಳಿದ ತಕ್ಷಣ ನಮ್ಗೆ ಸಂತೋಷ ಆಯ್ತು. ಶುಕ್ರವಾರ ಮನೆ ಮಗಳಿದ್ದಂಗೆ ನಮ್ ಸ್ಫೂರ್ತಿ. ಮಗು ಒಳ್ಳೇದಾಗ್ಲಿ, ಹುಟ್ಟು ಹಬ್ಬದ ಶುಭಾಶಯಗಳು. ಭಗವಂತ ನಿನಗೆ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡ್ಲಿ. ಅಪ್ಪ ಅಮ್ಮ ನಿಮ್ಗೆ ಕಟ್ ಮಾಡಿ ಹೋಗಪ್ಪ. ಹ್ಯಾಪಿ ಬರ್ಡೇ ಸ್ಫೂರ್ತಿ. ಹಬ್ಬದ ಶುಭಾಶಯಗಳು. ಭಗವಂತ ಚೆನ್ನಾಗಿಟ್ಟಿರ್ಲಿ. ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಭಗವಂತ ಕಾಪಾಡಲಿ. certain place in time, staring outside the window. Much later. ನಂಗೆ ಹೇಳಿಲ್ಲ. ಹುಡುಗ ಹಾಕಿದ್ರು ಹಿಂಗಿಗೆ ಹಾಕೈತಿ ಬಿಡಿ, ಪರವಾಗಿಲ್ಲ ಇರ್ಲಿ ಅಂದ್ರೆ ಆಮೇಲೆ ತೆಗಿತೀನಿ. ಪೇಮೆಂಟು ರೆಡಿ. ಹಾಕ್ಬೇಕಂತ ತೆಗೆದ್ರ ಅವಳ್ದಪ್ಪ ಆಗ್ಬಿಡ್ದಲ್ಲ ಅದಕ್ಕೆ. 8:01 p.m. ನಾವು ಬಂದಿರೋದು ಶ್ರೀ ಕೃಷ್ಣ ನಳ್ಪಾಕಕ್ಕೆ. ಆ್ಯಂಡ್ ಅಣ್ಣ, ಶಶಿ, ಸೋಮ, ಅಜ್ಜಿ, ಆಂಟಿ, ಪಪ್ಪ ಅಮ್ಮ
Happy birthday to you. ಕೇಕಿಗೆ ತುಂಬ ಥ್ಯಾಂಕ್ಸ್ ಶಶಿ. ಥ್ಯಾಂಕ್ ಯು ಫ್ರಮ್ ಮೈ ಬಾಟಮ್ ಆಫ್ ಹಾರ್ಟ್. ಯಾಕಂದರೆ ಇದು ಕೇಕ್ ಜಾಮ್ ಕೇಕ್, ಶಶಿ ಸೆಲೆಕ್ಷನ್ ಜಾಮ್ ಕೇಕ್. ನಾನು ಹಂಗೆ ಪ್ರಮೋಷನ್ ಮಾಡೋಕ್ಕಾಗಲ್ಲ. ನೀಟಾಗಿ ನಂಗೆ ಫೋಟೋಸ್ ಎಲ್ಲ ತಗೊಟ್ರೆ ಮಾತ್ರ ಮಾಡೋದು. ಪೇಡ್ ಪ್ರಮೋಷನ್ ಇಲ್ಲ, ನಿಂಗೆ ಫ್ರೀ. ಅಣ್ಣ ಕ್ರೆಡಿಟ್ ಏನಾರು ಇರ್ಬೇಕಲ್ವಾ ಅಣ್ಣ ನೀಟಾಗಿ ತಗೊಟ್ಟಿ. ಅದು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈಗ ನನಗೆ. ಇನ್ನೊಂದು Welcome to 23. Have a nice future. Thank you for the treat. ಅವನ್ಗೆ 23 ಇನ್ನೂ ಆಗಿಲ್ಲ, ಅದಕ್ಕೆ ಅಣ್ಣ. ಅಣ್ಣ ನೀವು ಇನ್ನೂ ಆಗಿಲ್ಲ, ಅದ್ರ ಒಂದು ಕಾಣಿಸ್ತಾನೆ. ನಿಮಗೆ 2 ವರ್ಷ ಚಿಕ್ಕವನು. Once again, happy birthday, Spoo. ಥ್ಯಾಂಕ್ ಯು. Happy birthday. ಥ್ಯಾಂಕ್ ಯು ಅಣ್ಣ. ಬಾಯ್. ಅಷ್ಟೇ. Short and sweet. Bye. ಬಾಯ್. ಹಾ ಹೇಳ್ರಿ ಜಿ. ಅಲ್ಲಿ ಮೀನಾ. ಬಾಯ್, ಹುಷಾರು ಅಣ್ಣ. ಟೆಕ್ಸ್ಟ್ ಹಾಕಿ ಹೊರಟಾದ್ಮೇಲೆ, ಹೋದಾದ್ಮೇಲೆ. ಬಾಯ್ ಬಾಯ್. ನೀನು ಹಾಕು. ರೋಡ್ ಅಲ್ಲಿ ಬೇಡ. ಹಾ ಇಲ್ಲಿ ಮೀನಾ.